ಎಲ್ಲಾ ಹುಡುಗಿರು ಈ ವಿಡಿಯೋನ ನೋಡ್ಲೇಬೇಕು. 180 ಜನ ಹುಡುಗಿರು, 350ಕ್ಕಿಂತ ಜಾಸ್ತಿ ವಿಡಿಯೋಗಳು. ಜಸ್ಟ್ 19 ವರ್ಷ ಏಜ್ ಅಲ್ಲಿ 180 ಹುಡುಗಿಯರನ್ನ ಟ್ರಾಪ್ ಮಾಡಿದ್ದಾನೆ. ಹೆಸರು ಮೊಹಮ್ಮದ್ ಅಯಾಸ್ ಅಲಿಯಾಸ್ ಅಯಾನ್ ಅಹ್ಮದ್, ಮಹಾರಾಷ್ಟ್ರ, ಅಮರಾವತಿ. ಮೊದಲು ಸೋಷಿಯಲ್ ಮೀಡಿಯಾ ಅಲ್ಲಿ ಹುಡುಗಿಯರನ್ನ ಅಪ್ರೋಚ್ ಮಾಡ್ತಾ ಇದ್ದ. ಫ್ರೆಂಡ್ಲಿ ಆಗಿ ಮಾತಾಡ್ತಾ ಸ್ಲೋ ಆಗಿ ಟ್ರಸ್ಟ್ ಬಿಲ್ಡ್ ಮಾಡ್ಕೊಂಡು ಆಮೇಲೆ ಫ್ರೆಂಡ್ಶಿಪ್, ಆಮೇಲೆ ಪ್ರೈವೇಟ್ ಆಗಿ ಮೀಟ್ ಮಾಡೋಣ ಅಂತ ಕರಿತಾ ಇದ್ದ. ಅಲ್ಲಿ ಸೀಕ್ರೆಟ್ ಆಗಿ ಪ್ರೈವೇಟ್ ವಿಡಿಯೋಸ್, ಫೋಟೋಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡು, ಇಲ್ಲಿ ಟ್ವಿಸ್ಟ್ ಏನಂದ್ರೆ ಈ ವಿಡಿಯೋಸ್ ನ ಬ್ಲಾಕ್ ಮೇಲ್ಗೆ ಯೂಸ್ ಮಾಡ್ತಾ ಇದ್ದ. ಕೋಆಪರೇಟ್ ಮಾಡಿಲ್ಲ ಅಂದ್ರೆ ವಿಡಿಯೋಸ್ ನ ಲೀಕ್ ಮಾಡ್ತೀನಿ ಅಂತ ಹೆದರ್ಸ್ತಾ ಇದ್ದ. ಹೀಗೆ ಫೋರ್ಸ್ ಮಾಡಿ ಮತ್ತೆ ಪ್ರೈವೇಟ್ ಆಗಿ ಮೀಟ್ ಆಗೋಣ ಅಂತ ಕರಿತಾ ಇದ್ದ. ಇನ್ವೆಸ್ಟಿಗೇಷನ್ ಪ್ರಕಾರ 180ಕ್ಕಿಂತ ಜಾಸ್ತಿ ಹುಡುಗಿರು ಟ್ರಾಪ್ ಆಗಿದ್ದಾರೆ. 350ಕ್ಕಿಂತ ಜಾಸ್ತಿ ಆಪ್ಷನ್ಸ್ ವಿಡಿಯೋಸ್, ಅಶ್ಲೀಲ ವಿಡಿಯೋ ಸಿಕ್ಕಿದೆ ಅವನ ಫೋನ್ ಅಲ್ಲಿ. ಅಷ್ಟೇ ಅಲ್ಲ, ಇವನು ಆ ವಿಡಿಯೋಸ್ ಅವನ ಫ್ರೆಂಡ್ ಇಕ್ಬಾಲ್ ಜೊತೆ ಶೇರ್ ಮಾಡ್ತಾ ಇದ್ದ. ಅವರು ಅವನ ಫ್ರೆಂಡ್ಸ್ ಏನಿದ್ದಾರೆ ಅವರು ಆನ್ಲೈನ್ ಅಲ್ಲಿ ಈ ವಿಡಿಯೋಸ್ ನ ಸರ್ಕ್ಯುಲೇಟ್ ಮಾಡಿದ್ದಾರೆ. ತುಂಬಾನೇ ವಿಡಿಯೋಸ್ ಆಲ್ರೆಡಿ ವೈರಲ್ ಆಗಿದೆಯಂತೆ. ಅಂದ್ರೆ ತುಂಬಾ ಜನ ಹುಡುಗಿಯರ ಲೈಫ್ ಹಾಳಾಗಿದೆ ಅಂತ ಅರ್ಥ. ಈ ವಿಡಿಯೋಸ್ ನ ಯೂಸ್ ಮಾಡಿ ಗರ್ಲ್ಸ್ ನ ಪ್ರಾಸ್ಟಿಟ್ಯೂಷನ್ ಗೆ ಕೂಡ ಪ್ರೆಷರ್ ಹಾಕಿದ್ರು ಅನ್ನೋ ನ್ಯೂಸ್ ಸಹ ಇದೆ. ಇಮೇಜಸ್, ವಿಡಿಯೋಸ್ ವೈರಲ್ ಆದ್ಮೇಲೆ ಐಡೆಂಟಿಟಿ ರಿವೀಲ್ ಆಯ್ತು. ಏಪ್ರಿಲ್ 13ನೇ ತಾರೀಕು ಪೊಲೀಸ್ ಅವರು ಇವನ್ನ ಅರೆಸ್ಟ್ ಮಾಡಿದ್ರು. ಮೊಬೈಲ್ ಸೀಸ್ ಮಾಡಿ BNS, ಪಾಕ್ಸೋ ಆಕ್ಟ್ ಮತ್ತೆ IT ಆಕ್ಟ್ ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಗವರ್ಮೆಂಟ್ ಕೂಡ ಅವನ ಮನೆ ಇಲ್ಲಿಗಲ್ ಹೌಸ್ ಪಾರ್ಟ್ಸ್ ಏನಿದೆ ಅದನ್ನ ಬುಲ್ಡೋಸರ್ ಇಂದ ಡೆಮಾಲಿಷ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಇನ್ನೂ ನಡೀತಾ ಇದೆ. ಸೈಬರ್ ಸೆಲ್ ವಿಡಿಯೋಸ್ ನ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ನನ್ಗೆ ಆಶ್ಚರ್ಯ ಆಗುತ್ತೆ, ಒಬ್ಬ 19 ವರ್ಷದ ಹುಡುಗ 1 ವರ್ಷ ಟೈಮಲ್ಲಿ ಇಷ್ಟು ಜನ ಹುಡುಗಿಯರನ್ನ ಹೇಗೆ ಟ್ರ್ಯಾಕ್ ಮಾಡ್ದ ಅಂತ. ಸೊ ಹುಡುಗಿರು ಆದಷ್ಟು ಹುಷಾರಾಗಿ ಇರಬೇಕು. ನಿಮ್ಗೆ ಗೊತ್ತಿಲ್ಲದೆ ಇರೋರ ಜೊತೆ ಜಾಸ್ತಿ ಕ್ಲೋಸ್ ಆಗಬೇಡಿ. ಹಾಗೆ ಕ್ಲೋಸ್ ಆದ್ರೂ ಪ್ರೈವೇಟ್ ಡೀಟೇಲ್ಸ್ ನ ಶೇರ್ ಮಾಡಬೇಡಿ. ವಿಡಿಯೋಸ್, ಫೋಟೋಸ್ ಯಾವತ್ತೂ ಶೇರ್ ಮಾಡಬೇಡಿ. ಹುಷಾರಾಗಿರಿ. ಎಲ್ಲಾ ಹುಡುಗಿರಿಗೂ ಈ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಎಲ್ಲರಿಗೂ ಈ ರೀತಿ ವಿಷಯಗಳು ಗೊತ್ತಿರಬೇಕು ಅನ್ಸುತ್ತೆ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋನ ಆದಷ್ಟು ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ.